ಎಸ್ ಕಾಂಟ್ರವರ್ಸಿ ಇವ್ರನ್ನ ಹುಡ್ಕೊಂಡು ಹೋಗುತ್ತಾ ಅಥವಾ ಕಾಂಟ್ರವರ್ಸಿನೇ ಇವ್ರನ್ನ ಹುಡ್ಕೊಂಡ್ ಬರುತ್ತಾ ಗೊತ್ತಿಲ್ಲ. ಬಟ್ ಒಟ್ಟಿನಲ್ಲಿ ಕಾಂಟ್ರವರ್ಸಿಯಲ್ ಅಂತ ಇರ್ತಾರೆ. ಡೆಫಿನೆಟ್ಲಿ ನಾಟ್ ನಂಬರ್ ಒನ್. ಅವ್ರು ಆ ಅರ್ಥದಲ್ಲಿ ಹೇಳಕ್ ಹೋಗಿ ಹಿಂಗೆ ಹೇಳ್ಬಿಟ್ಟಿದ್ರು. ಅವ್ರಿಗಿಂತ ದೊಡ್ಡ ಎಕ್ಸಾಂಪಲ್ ಬೇಡ. ಶಿ ವಾಸ್ ಲೈಕ್ ಅ ಸೂಪರ್ ಸ್ಟಾರ್. ಅವರು ಮಾಲಾಶ್ರೀ ಅವರೆಲ್ಲ ಹೆಂಗೆ ಅಂದ್ರೆ ಅವ್ರ ಸಿನಿಮಾಗಳಲ್ಲಿ ಅವರೇ ಹೀರೋ. ಅದರ ಪ್ರೊಡಕ್ಷನ್ ಸ್ವಲ್ಪ ತಲೆ ಬಿಸಿಯಲ್ಲಿ ಇದ್ದೀವಿ ಇವಾಗ. ತುಂಬಾನೇ ಪ್ರಿಪರೇಷನ್ಸ್ ಬೇಕು. ಡೈರೆಕ್ಟರ್ ಅಂತಾನೆ ಹೇಳಿದ್ರೇನೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಲ್ವಾ. ಎಸ್ ಕಾಂಟ್ರವರ್ಸಿ ಇವ್ರನ್ನ ಹುಡ್ಕೊಂಡು ಹೋಗುತ್ತಾ ಅಥವಾ ಕಾಂಟ್ರವರ್ಸಿನೇ ಇವ್ರನ್ನ ಹುಡ್ಕೊಂಡ್ ಬರುತ್ತಾ ಗೊತ್ತಿಲ್ಲ. ಬಟ್ ಒಟ್ಟಿನಲ್ಲಿ ಕಾಂಟ್ರವರ್ಸಿಯಲ್ ಅಂತ ಇರ್ತಾರೆ. ಹೌದು, ನೀಡಿರುವ ಹೇಳಿಕೆ, ರಶ್ಮಿಕಾ ಮಂದಣ್ಣ ಅವರು ನೀಡಿರುವ ಹೇಳಿಕೆ ಭಾರಿ ವಿವಾದಕ್ಕೆ ಕಾರಣ ಆಗಿರುವಂತದ್ದು. ಕೊಡಗು ಸಮುದಾಯದಿಂದ ಬಂದ ಏಕೈಕ ನಟಿ ನಾನೇ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆಗೆ ಭಾರಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಸದ್ಯಕ್ಕೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಟ್ಟಿಗೆ ಹರ್ಷಿಕಾ ಪುಣಾಚ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮ್ಯಾಮ್, ನಿಮಗೆ ಈ ಹೇಳಿಕೆ ಬಗ್ಗೆ ಯಾವಾಗ ಗೊತ್ತಾಯ್ತು? ಸೊ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ನನಗೆ ಆಕ್ಚುಲಿ ಗೊತ್ತಿರ್ಲಿಲ್ಲ. ಇವತ್ತು ಬೆಳಿಗ್ಗೆ ನಾನು ನ್ಯಾಚುರಲಿ ಬೆಳಿಗ್ಗೆ ಫೋನ್ ಬೇಗ ಚೆಕ್ ಮಾಡಲ್ಲ. ಸ್ವಲ್ಪ ಲೇಟ್, ಮಗುದ ಕೆಲಸ ಇರುತ್ತಲ್ಲ, ಎಣ್ಣೆ ಹಚ್ಚೋದು, ಸ್ನಾನ ಮಾಡಿಸೋದೆಲ್ಲ ಎಲ್ಲ ಆಯ್ತು. ಫೋನ್ ಚೆಕ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 25 ಮಿಸ್ ಕಾಲ್ಸ್ ಇತ್ತು. ಸೊ 25 ಮಿಸ್ ಕಾಲ್ಸ್ ಇದ್ಮೇಲೆ ಏನು ಇಷ್ಟೊಂದು ಕಾಲ್ಸ್ ಬಂದಿದೆಯಲ್ಲ, ಏನಾಯ್ತು? ನ್ಯಾಚುರಲಿ ಭಯ ಆಗುತ್ತಲ್ಲ, ಏನು ಇಷ್ಟೊಂದು ಮಿಸ್ ಕಾಲ್ಸ್ ಬಂದಿದೆ. ಆಮೇಲೆ ಗೊತ್ತಾಯ್ತು ದಟ್ ಎಲ್ಲ ಫೋನ್ ಇದರಲ್ಲಿ ಕಾನ್ವರ್ಸೇಷನ್ ತಗೊಳಕ್ಕೆ, ಫೋನು ತಗೊಳಕ್ ಟ್ರೈ ಮಾಡ್ತಾ ಇದಾರೆ. ಎಲ್ಲ ಬಂದ್ಬಿಟ್ಟು ನನ್ನ ವಿಡಿಯೋ ರೆಸ್ಪಾನ್ಸ್ ಕೇಳಕ್ಕೆ ಟ್ರೈ ಮಾಡ್ತಾ ಇದಾರೆ ಅಂತ. ಅವಾಗ ನಾನು ಕೇಳಿದೆ ಏನ್ ವಿಚಾರ ಅಂತ. ಅವಾಗ ಹೇಳಿದ್ರು ಈ ತರ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನೀವು ಇಂಟರ್ವ್ಯೂ ನೋಡಿ ಅಂತ. ದೆನ್ ನಾನು ಇಂಟರ್ವ್ಯೂ ಹೋಗಿ ನೋಡಿದೆ. ಸೊ ಬೇಸಿಕ್ಲಿ ಅವ್ರು ಏನ್ ಮಾತಾಡಿದ್ದಾರೆ ಅಂದ್ರೆ, ನಮ್ಮ ಕೂರ್ಗ್ ಕಮ್ಯುನಿಟಿ ಅಂತ ಹೇಳಿದ್ರೆ, ನಮ್ದು ಕೊಡವ ಕಮ್ಯುನಿಟಿ. ಸೊ ಕೊಡವ ಕಮ್ಯುನಿಟಿಯಲ್ಲಿ ಡೆಫಿನೆಟ್ಲಿ ನಾನು ಒಬ್ಬ ಕೊಡವತಿಯಾಗಿ, ಒಬ್ಬ ಪ್ರೌಡ್ ಕೊಡವತಿಯಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮಲ್ಲಿರೋಷ್ಟು ಫ್ರೀಡಮ್ ಬೇರೆ ಕಮ್ಯುನಿಟೀಸ್ ಅಲ್ಲಿ ನಮ್ಮಷ್ಟು ಇರ್ಲಿಕ್ಕಿಲ್ವೇನೋ ನನ್ನ ಪ್ರಕಾರ. ಯಾಕಂದ್ರೆ ಅಷ್ಟು ಫ್ರೀಡಮ್ ಕೊಡ್ತಾರೆ. ಹೆಣ್ಮಗು ಗಂಡ್ಮಗು ಅಂತ ಹೇಳಿದ್ರೆ ಗಂಡು ಮೇಲು ಹೆಣ್ಣು ಕೀಳು ಅನ್ನೋದಿಲ್ಲ. ಹೆಣ್ಮಕ್ಳನ್ನ ಗಂಡ್ಮಕ್ಳಿಗಿಂತ ಜಾಸ್ತಿ ಓದಿಸ್ತಾರೆ. ಅದಕ್ಕೆ ನೀವು ನೋಡಿದ್ರೆ ಎಲ್ಲ ಫೀಲ್ಡಲ್ಲೂ, ಅದು ನೀವು ಯಾವುದೇ ಕ್ಷೇತ್ರ ತಗೊಳ್ಳಿ, ನೀವದು ನಮ್ಮ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವ್ರನ್ನ ತಗೊಳ್ಳಿ, ಫಸ್ಟ್ ಫೀಲ್ಡ್ ಮಾರ್ಷಲ್ ಆಫ್ ಇಂಡಿಯಾ, ಆ್ಯಂಡ್ ಎಲ್ಲ ರೀತಿಯಲ್ಲೂ ಸ್ಪೋರ್ಟ್ಸ್ ನೀವು ತಗೊಳ್ಳಿ, ಸಿನಿಮಾ ತಗೊಳ್ಳಿ, ಫ್ಯಾಷನ್ ಇಂಡಸ್ಟ್ರಿ ತಗೊಳ್ಳಿ, ಪಾಲಿಟಿಕ್ಸ್, ಬ್ಯೂರೋಕ್ರಸಿ, ಯಾವುದಾದ್ರೂ ತಗೊಳ್ಳಿ, ಯು ವಿಲ್ ಫೈಂಡ್ ಲಾಟ್ ಆಫ್ ಕೊಡವಾಸ್ ಅಲ್ಲಿ. ಸೊ ನಮ್ಮ ಕಮ್ಯುನಿಟಿ ಎಲ್ಲ ಕ್ಷೇತ್ರದಲ್ಲೂ ಸ್ಪ್ರೆಡ್ ಔಟ್ ಆಗಿದ್ದಾರೆ. ಯಾಕಂದ್ರೆ ನಮ್ಮ ಕಮ್ಯುನಿಟಿಯಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಯಾರಾದ್ರೂ ಒಬ್ರು ಮುಂದೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಯಾವ ರೀತಿಯಲ್ಲಿ ನಮ್ ಕಡೆಯಿಂದ ನಾವ್ ಹೆಂಗ್ ಸಪೋರ್ಟ್ ಮಾಡ್ಬೋದು. ಈಗ ಒಂದು ಹರ್ಷಿಕಾ ಪುಣಚ ಈ ತರ ಸಿನಿಮಾ ಮಾಡ್ತಾ ಇದಾರೆ. ಹರ್ಷಿಕಾ ಪುಣಚ ಸಿನಿಮಾಗ್ ನಮ್ ಕಡೆಯಿಂದ ನಾವು ಏನ್ ಪ್ರಮೋಷನ್ ಮಾಡ್ಕೊಡ್ಬೋದು, ಮೇ ಬಿ ನಾವು ಕೊಡೋ ಸಮಾಜದಲ್ಲಿ ಅವ್ರದ್ದು ಸಿನಿಮಾದ ಏನಾದ್ರು ಪ್ರೀಮಿಯರ್ ಶೋ ಇಡ್ಬೋದಾ, ಇಲ್ಲ ಇನ್ನೊಂದು ಮಾಡ್ಬೋದಾ, ಈ ರೀತಿಯಲ್ಲೆಲ್ಲ ಸಪೋರ್ಟ್ ಮಾಡ್ತಾರೆ. ಸೊ ಕೊಡವ ಸಮುದಾಯದಲ್ಲಿ ತುಂಬಾ ಜನ ನಟ ನಟಿಯರು ಬಂದಿದ್ದಾರೆ. ಅಂಡ್ 70s ಅಲ್ಲೇನೆ ನಾವೆಲ್ಲ ಹುಟ್ಟಕ್ಕಿಂತ ಮುಂಚೆ, ನಾವು ನೀವು ಎಲ್ಲ ಹುಟ್ಟಕ್ಕಿಂತ ಮುಂಚೆನೆ ಶಶಿಕಲಾ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಆಕ್ಟ್ ಮಾಡಿದ್ದಾರೆ. ಅಂಡ್ ಪ್ರೇಮ ಅವ್ರಿಗಿಂತ ದೊಡ್ಡ ಎಕ್ಸಾಂಪಲ್ ಬೇಡ. ಶಿ ವಾಸ್ ಲೈಕ್ ಅ ಸೂಪರ್ ಸ್ಟಾರ್. ಅವರು ಮಾಲಾಶ್ರೀ ಅವರೆಲ್ಲ ಹೆಂಗೆ ಅಂದ್ರೆ ಅವ್ರ ಸಿನಿಮಾಗಳಲ್ಲಿ ಅವರೇ ಹೀರೋ, ಆ ಥರ. ಸೊ ಐ ಥಿಂಕ್ ಈ ಸ್ಟೇಟ್ಮೆಂಟು, ನಾನು ಅವ್ರನ್ನ ಸಮರ್ಥಿಸ್ಕೊಳ್ತಾ ಇಲ್ಲ. ಅವ್ರ ಸ್ಟೇಟ್ಮೆಂಟ್ ಏನಂದ್ರೆ, ನನ್ನ ಪ್ರಕಾರ ಅವರು ಏನ್ ಹೇಳಕ್ ಹೊರಟಿದೆ ಅಂದ್ರೆ, ಈ ಒಂದು ಸಮಯದಲ್ಲಿ ತೆಲುಗು ಇಂಡಸ್ಟ್ರಿಯಲ್ ಆಗ್ಲಿ, ಬಾಲಿವುಡ್ ಅಲ್ಲಾಗ್ಲಿ, ನಾನ್ ನಂಬರ್ 1 ನಟಿ ಅನ್ನೋದು ಅರ್ಥದಲ್ಲಿ ಅವ್ರು ಹೇಳಕ್ ಹೊರಟು ಫಸ್ಟ್ ಅಂತ ಹೇಳ್ಬಿಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ನಾನೇನಂದ್ರೆ, ರಶ್ಮಿಕಾ ಮಂದಣ್ಣ ಇಷ್ಟು ಹೆಸರು ಮಾಡ್ತಿದ್ದಾರೆ, ಆ ಹೆಣ್ಮಗುಗ್ ಸಪೋರ್ಟ್ ಮಾಡೋಣ, ಏನೋ ಮಾತಿನ ದಾಟಿಯಲ್ಲಿ ಏನೋ ಹೇಳ್ಬಿಟ್ಟಿದ್ದಾರೆ, ಅದನ್ನ ಆ ತಪ್ಪನ್ನ ನಾವು ಅವ್ರಿಗೆ ತಿತ್ಕೊಳಕ್ ಹೇಳೋಣ. ಅಟ್ ದ ಸೇಮ್ ಟೈಮ್ ನಾವು ಕ್ಷಮಿಸ್ಬಿಡೋಣ ಅಷ್ಟೇ. ಇನ್ನೊಂದು ಏನಂದ್ರೆ, ಅವ್ರು ಪದೇ ಈ ತರ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾನೆ ಇರ್ತಾರೆ. ಇನ್ನೊಂದು ಏನಂದ್ರೆ, ಕನ್ನಡ ಗೊತ್ತಿಲ್ಲ ಅಂತ ಹೇಳುವಂತದ್ದು, ಹಾಗೆ ನಾನು ಹೈದರಾಬಾದ್ನವಳು ಅಂತ ಹೇಳುವಂತದ್ದು, ಈ ತರ ಸ್ಟೇಟ್ಮೆಂಟ್ ಪದೇ ಕೊಡ್ತಾ ಇದ್ದಾರೆ. ಸೊ ಕನ್ನಡಿಗರು ಎಷ್ಟು ಅಂತ ಕ್ಷಮಿಸೋದು ಅಂತ. ಆಕ್ಚುಲಿ ಕನ್ನಡಿಗರು ತುಂಬಾ ವಿಶಾಲ ಹೃದಯಕ್ಕಿಂತ ಏನಂದ್ರೆ, ತಪ್ಪನ್ನ ಅವರು ಕ್ಷಮಿಸ್ತಾರೆ ತುಂಬಾ. ಇವಾಗ ಮೊನ್ನೆ ಕೂಡ ನಾನು ನೋಡಿದೆ, ನಾಗಾರ್ಜುನ ಅವ್ರದ್ದು ಒಂದ್ರಲ್ಲಿ ಎಲ್ಲೋ ಅವ್ರು ಕನ್ನಡ ಹೇಳ್ಕೊಡ್ತಾರೆ, ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿಸ್ತಾರೆ. ಅವಾಗ ಎಷ್ಟು ಖುಷಿ ಪಟ್ರು ಎಲ್ಲರೂ. ಅಪ್ಪ ಮೆಚ್ಚಿದೆ ರಶ್ಮಿಕಾ, ಇವಾಗ ನಿನ್ನನ್ನು ಮೆಚ್ಚಿದೆ ಅಂತ ಕಾಮೆಂಟ್ಸ್ ಅಲ್ಲಿ ಹಾಕ್ತಾ ಇದ್ರು. ಸೊ ಎಲ್ಲೊಂದ್ ಕಡೆ ಖಂಡಿತ ನಮ್ಮವರು ತುಂಬಾ ಕ್ಷಮಿಸ್ತಾರೆ, ಅದ್ರ ಜೊತೆಗೆ ತಪ್ಪನ್ನ ತಿದ್ಕೊಳಕ್ ಒಂದು ಅವಕಾಶನೂ ಕೊಡ್ತಾರೆ. ಈಗೂ ಅಷ್ಟೇ ನಮ್ಮ ಕೊಡವ ಕಮ್ಯುನಿಟಿ ಅವ್ರನ್ನ ಕೇಳ್ಕೊಳ್ಳೋದು, ಅವರು ಹೇಳಿರೋದು ಈ ಅರ್ಥದಲ್ಲಿ ಹೇಳಿರ್ಬೋದು. ನಾನು ಫಸ್ಟ್ ಅಂತ ಹೇಳಿದ್ರೆ ಎಲ್ಲೊಂದ್ ಕಡೆ ಈಗ ಸದ್ಯದ ಮಟ್ಟಿಗೆ ನಾನು ಫಸ್ಟ್ ಅಂದ್ರೆ ನಾನು ನಂಬರ್ 1 ಅನ್ನೋ ರೀತಿಯಲ್ಲಿ ಹೇಳಿರ್ಬೋದೇನೋ. ಸೊ ಅದನ್ನ ಕ್ಷಮಿಸ್ಬಿಡೋಣ ನಾವು ಅವ್ರನ್ನ. ಅಂಡ್ ರಶ್ಮಿಕಾಗೂ ಹೇಳೋದೇನಂದ್ರೆ,
ಬೆಳೀತಾ ಇದ್ದೀರಾ, ಲೈಫಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಒಳ್ಳೆ 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 ಸಿನಿಮಾಗಳು ಮಾಡ್ತಾ ಇದ್ದೀರಾ, ಒಳ್ಳೆ ಸೂಪರ್ ಹಿಟ್ ಆಗ್ತಾ ಇದೆ ಸಿನಿಮಾಗಳೆಲ್ಲ, ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಇನ್ನೊಂದು ಏನಂದ್ರೆ ಈ ಕಾಸ್ಟ್ ಅಲ್ಲಿ ಆಗಿರ್ಬೋದು, ಕೆಲವೊಂದು ಕಮ್ಯುನಿಟಿಯಲ್ಲಿ ಆಗಿರ್ಬೋದು, ಕೆಲವೊಂದು ಪ್ರೋಟೋಕಾಲ್ಸ್ ಇರುತ್ತೆ. ಹೆಣ್ಮಕ್ಳು ಹೊರಗಡೆ ಹೋಗ್ಬಾರ್ದು ಈ ತರ. ಸೊ ನಿಮ್ಮ ಕಮ್ಯುನಿಟಿಯಲ್ಲಿ ಯಾವ ತರ ಪ್ರೋಟೋಕಾಲ್ಸ್ ಎಲ್ಲ ಇದೆ, ಆತರ ಏನಾದ್ರು ಇದೆಯಾ ಅಂತ? ಇಲ್ಲ, ತುಂಬಾ ಫ್ರೀಡಮ್ ಕೊಡ್ತಾರೆ. ನಾ ಅದೇ ಹೇಳಿದ್ನಲ್ಲ, ನಮ್ಮ ಕೊಡವ ಕಮ್ಯುನಿಟಿಯಲ್ಲಿ ಡೌರಿ ಅನ್ನೋದೇ ಇಲ್ಲ. ಇದೆಲ್ಲಾದ್ರೂ ಕೇಳಿದೀರಾ? ಡೌರಿ ಅನ್ನೋದೇ ಇಲ್ಲ. ಗಂಡು ಹೆಣ್ಣು, ಗಂಡಿನ ಫ್ಯಾಮಿಲಿ ಹೆಣ್ಣಿನ ಫ್ಯಾಮಿಲಿ ಇಬ್ರು ಸಮ 50% ಇವ್ರು ಹಾಕ್ತಾರೆ, 50% ಅವ್ರು ಹಾಕ್ತಾರೆ. ಈಗ ಒಂದು ಓವರ್ ಆಲ್ ಮದ್ವೆಗೆ ಈಗ ಒಂದು ಎಷ್ಟೋ ಲಕ್ಷ ಲಕ್ಷ ಆಗಿದೆ ಅಂತ ಹೇಳಿದ್ರೆ ಅದರ ಅರ್ಧ ಪಟ್ಟು ಗಂಡಿನ ಕಡೆಯವ್ರು ಕೊಡ್ತಾರೆ, ಅರ್ಧ ಪಟ್ಟು ಹೆಣ್ಣಿನ ಕಡೆ ಕೊಡ್ತಾರೆ. ಎಲ್ಲೂ ಕೂಡ ಹೆಣ್ಣು ಮಗು ಅಂತ ಹೇಳಿದ ತಕ್ಷಣ ಈ ಹೆಣ್ಮಕ್ಳು ಅನ್ನೋದು ಒಂದು ಬರ್ಡನ್ ಅನ್ನೋ ರೀತಿಯಲ್ಲಿ ನಮ್ಮಲ್ಲಿ ನೋಡೋದೇ ಇಲ್ಲ. ತುಂಬಾ ಸಪೋರ್ಟ್ ಮಾಡ್ತಾರೆ, ತುಂಬಾ ಫ್ರೀಡಮ್ ಕೊಡ್ತಾರೆ. ಅಂಡ್ ಈ ಏನ್ ಹೇಳೋದು, ಅದಕ್ಕೆ ನೋಡಿ ನೀವು ಸ್ಪೋರ್ಟ್ಸ್ ಆಗ್ಲಿ, ಇದು ಸ್ವಿಮ್ಮಿಂಗ್ ಆಗ್ಲಿ, ಯಾವುದೇ ಕ್ಷೇತ್ರದಲ್ಲಿ ನೀವು ನೋಡ್ತೀರಾ ನಮ್ಮನ್ನ. ಯಾಕಂದ್ರೆ ಇದು ಮಾಡಬೇಡ ಅಂತ ಹೇಳಲ್ಲ, ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾರೆ. ಎಸ್. ಇನ್ನೊಂದು ಏನಂದ್ರೆ ಇವಾಗ ರಶ್ಮಿಕಾ ಅವ್ರು ಅವ್ರು ಅಲ್ಲ, ಯಾಕಂದ್ರೆ ಅವ್ರಿಗಿಂತ ಮುಂಚೆ ಎಷ್ಟೋ ಜನ ನಟ ನಟಿಯರು ಕೊಡವ ಕಮ್ಯುನಿಟಿಯಿಂದ ಬಂದಿದ್ದಾರೆ. ಪ್ರೇಮ್ ಅವ್ರಾಗಿರ್ಬೋದು, ನೀವಾಗಿರ್ಬೋದು, ತನಿಷಾ ಕುಪ್ಪಂಡ ಆಗಿರ್ಬೋದು, ಕೃಷಿ ತಪ್ಪಂಡ ಆಗಿರ್ಬೋದು. ಸೊ ಎಲ್ಲೋ ಒಂದ್ ಕಡೆ ಅವರು ನಾನೇ ಮೊದ್ಲು ಅಂತ ಹೇಳಿದಾಗ ಸೊ ನಿಮ್ಮ ರಿಯಾಕ್ಷನ್ ಏನಿತ್ತು? ನಿಮಗೆ ಬೇಜಾರಾಗಿಲ್ಲ? ಯಾಕಂದ್ರೆ ನಿಮ್ಮನ್ನೇ ಮರೆತರು ಅನ್ನೋ ಫೀಲ್ ಕೂಡ ನಿಮಗೆ ಬಂದಿಲ್ವಾ ಹೆಂಗೆ ಅಂತ? ನಂಗೆ ಖಂಡಿತ ಬಂದಿಲ್ಲ. ಯಾಕಂದ್ರೆ ನಮಗೆ ನಾವೇನು ಅಂತ ಗೊತ್ತಲ್ವಾ, ನಾವೇನಕ್ಕೆ ಸಮರ್ಥಿಸ್ಕೋಬೇಕು? ನಮ್ ಬಗ್ಗೆ ನಮಗ್ ಗೊತ್ತಿಲ್ವಾ? ನಾವ್ ಏನೇನ್ ಪ್ರೂವ್ ಮಾಡ್ಬೇಕು ಇಲ್ಲಿ? ನಾವೆಷ್ಟು ಸಿನಿಮಾಗಳು ಮಾಡಿದೀವಿ, ನಾವ್ ಏನ್ ಮಾಡಿದೀವಿ ಅನ್ನೋದು ನಮಗ್ ಗೊತ್ತಲ್ವಾ? ನಾವೇನಕ್ಕೆ ಯಾರೋ ಸ್ಟೇಟ್ಮೆಂಟ್ ಕೊಟ್ರು ಅಂದಾಗ. ಬಟ್ ನಾನ್ ಹೇಳ್ತಿರೋದೇನಂದ್ರೆ, ಅವರು ಹೇಳಿರೋದು ಈ ರೀತಿ ಆಗಿರ್ಬೋದು ಅಂತ ನಾನು ಹೇಳ್ತಿರೋದು. ಅಂದ್ರೆ ಸದ್ಯದ ಮಟ್ಟಿಗೆ ನನ್ನ ಕಮ್ಯುನಿಟಿಯಿಂದ ಸದ್ಯದ ಮಟ್ಟಿಗೆ ನಾನು ಹೆಸರು ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಹೇಳಿರ್ಬೋದೇನೋ. ಸೊ ಅದನ್ನ ತುಂಬಾ ಜಾಸ್ತಿ ನಾವ್ ಎಳ್ದಾಡೋದ್ ಬೇಡ. ನನ್ನ ಪ್ರಕಾರ ಯಾರ್ಯಾರು ದೇವ್ರು ಯಾರ್ಯಾರಿಗೆ ಏನ್ ಹೆಸರು ಕೊಡ್ಬೇಕು, ಯಾರ್ಯಾರಿಗೆ ಏನ್ ಮಾಡ್ಬೇಕು ಮಾಡೇ ಮಾಡ್ತಾರೆ. ಅವ್ರು ಕಷ್ಟಪಡ್ತಾ ಇದಾರೆ ಅಂದ್ರೆ ಅವ್ರು ಸೂಪರ್ ಹಿಟ್ ಕೊಟ್ಟೆ ಕೊಡ್ತಾರೆ, ಅವ್ರನ್ನ ಹೆಸರು ಬರ್ಸ್ತಾರೆ. ಅವ್ರಿಗೆ ಏನ್ ಕೊಡ್ಬೇಕು ದೇವ್ರು ಡಿಸೈಡ್ ಮಾಡ್ಬಿಟ್ಟಿರ್ತಾರೆ, ಇವ್ರಿಗೆ ನಾನು ಇದ್ ಮಾಡ್ಬೇಕು ಅಂತ ಅದ್ ಮಾಡೇ ಮಾಡ್ತಾರೆ. ಸೊ ಲೆಟ್ಸ್ ನಾಟ್ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ ಆ ವಿಚಾರದಲ್ಲಿ. ನೀವು ಇವಾಗ್ಲೇ ಹೇಳಿದ್ರಿ ಅವರು ಈ ಅರ್ಥದಲ್ಲಿ ಹೇಳಿರ್ಬೋದು ಅಂತ. ಹಾಗಾದ್ರೆ ಪ್ರೇಮ ಅವರು ಅವ್ರಿಗಿಂತ ಮುಂಚೆ ಇಂಡಸ್ಟ್ರಿಗೆ ಬಂದಿರೋದು, ಟಾಲಿವುಡ್ ಆಗ್ಲಿ ಎಲ್ಲಾ ಅದ್ರಲ್ಲಿ ಮಿಂಚಿದ್ದಾರೆ ಅವರು. ಸೊ ಅವ್ರನ್ನ ಅವ್ರು ಮರತ್ರ ಅಂತ ಅವ್ರನ್ನೇ ಕೇಳ್ಬೇಕಾಗತ್ತೆ. ಇಲ್ಲ, ನಾನದೇ ಹೇಳ್ತಿದ್ದೀನಲ್ಲ, ನಾನು ಫಸ್ಟ್ ಅಂತ ಹೇಳೋದನ್ನ ಅವರು ಯಾವ ರೀತಿಯಲ್ಲಿ ಅಂದ್ರೆ, ನಾನು ಸದ್ಯದ ಮಟ್ಟಿಗೆ ನಾನು ನಂಬರ್ 1 ನಟಿ ಅನ್ನೋ ರೀತಿಯಲ್ಲಿ, ಆ ನಂಬರ್ 1 ಅನ್ನೋ ರೀತಿಯಲ್ಲಿ ಹೇಳಿರ್ಬೋದಾ ಅಂತ ನಾನು ಹೇಳ್ತಿರೋದು. ಯಾಕಂದ್ರೆ ಇವರೆಲ್ಲರೂ ಮರೆಯಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಎಲ್ಲರೂ ಪ್ರೇಮ ಅಂತವ್ರೆಲ್ಲ ಶಿ ವಾಸ್ ಅ ಸೂಪರ್ ಸ್ಟಾರ್. ಅವ್ರ ಸಿನಿಮಾಗಳಲ್ಲಿ ಅವರೇ ಹೀರೋ, ಅವ್ರು ಇದಾರೆ ಅಂತ ಹೇಳಿದ್ರೆ ಸಿನಿಮಾ ಬಿಸ್ನೆಸ್ ಆಗೋದು. ಸೊ ಆತರ ನಟಿಯರೆಲ್ಲ ತುಂಬಾ ಜನ ನಮ್ಮ ಕೊಡವ ಕಮ್ಯುನಿಟಿಯಿಂದ ಬಂದಿದ್ದಾರೆ. ಸೊ ಡೆಫಿನೆಟ್ಲಿ ನಾಟ್ ನಂಬರ್ 1. ಅವ್ರು ಆ ಅರ್ಥದಲ್ಲಿ ಹೇಳಕ್ ಹೋಗಿ ಹಿಂಗ್ ಹೇಳ್ಬಿಟ್ಟಿರ್ಬೇಕು ಅಷ್ಟೇ. ಸೊ ಈ ಒಂದು ಹೇಳಿಕೆಗೆ ಅಷ್ಟೇ ನಿಮ್ಮ ಕೊಡವ ಕಮ್ಯುನಿಟಿಯಿಂದನೂ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಿದೆ. ಯಾಕಂದ್ರೆ ಅವ್ರಲ್ಲ ಬಂದಿರೋದು, ಬೇರೆಯವರು ಬಂದಿದ್ದಾರೆ ಅಂತ. ಸೊ ಅಲ್ಲಿಯ ಅಭಿಮಾನಿಗಳಿಗೆ ನೀವೇನ್ ಹೇಳ್ತೀರಾ? ನೀವು ಒಬ್ರು ಕೊಡವ ಕಮ್ಯುನಿಟಿಯವರಾಗಿ ಏನ್ ಹೇಳ್ತೀರಾ? ನಾನು ಇಷ್ಟೇ ಹೇಳೋದು, ಎಲ್ಲ ನಮ್ಮ ಭಾಷೆಯಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ பெரியவங்களுக்கு நான் கேட்டு வச்சுக்க ஒரு ചെറിയ മുടി കുഞ്ഞി നല്ല പെത മാടിനുണ്ട്, ಬೇರೆ ಬೇರೆ ಲ್ಯಾಂಗ್ವೇಜ್ಲು పోయిತು పెద మాడినుండు, నల్ల పెద మాడినుండు. ಅವಕ್ಕೂ ಸಪೋರ್ಟ್ ಮಾಡೋಣ. ಎಂತೋ ತಪ್ಪುರಿಯೋಕ ಚೆನ್ನ ತಪ್ಪಾಯಿ పోయిತು. ಆ ತಪ್ಪುನ ನಂಗೆ ಎಂದನೆ ನಂಗಡ ಗುರು ಕಾರಣನ ಕೇಪಕ ನಂಗೆ ಎಂತೇಂಗ್ ഒരു ತಪ್ಪುನೆಪ್ಪಾಯ್ತುಣೆಂಗಿ ಕೆಲಕಿಟ್ಟಂಡು ನಲ್ಲದ್ ಮಾಡಿ ಇಂತ್ಕೊಟ್ಟವ ಅಂದನೆ ಈ ಕುഞ്ഞി ಎಂತೋ ಅಣ್ಣಿತ್ತು, ಗೊತ್ತಿಲ್ತೆ ಎಂತೋ ತಪ್ಪು ಮಾಡಿತ್ತು. ಆಂಗಾನ ನಂಗೆ ಕೆಲಕಿಟ್ಟಂಡು ಆ ಕುഞ്ഞിക്ക് നല്ലതാട് മിഞ്ഞക്ക് ಇನ್ನೂ ಪೆದ ಮಾಡಿಡು. ಇಕ್ಕ ಬಾಲಿವುಡ್ಲು ಪೆದ ಮಾಡಿನುಂಡು, ಟಾಲಿವುಡ್ಲು ಪೆದ ಮಾಡಿಂಡು, ಹಾಲಿವುಡ್ಗೂ ಪೋಯ್ತು ಪೆದ ಮಾಡಿಡು ಎಂದು ಕೇಟೋನ ನಲ್ಲದಾಡು ಕೊಟ್ಟವಿ ಅಚ್ಚಿಗೆ. ನನಗಂತೂ ಅರ್ಥ ಆಗಿಲ್ಲ, ನಿಮ್ಮ ಕೊಡವ ಸಮುದಾಯದವರಿಗೆ ಅರ್ಥ ಆಗುತ್ತೆ. ಸೊ ಇನ್ನು ನಿಮ್ಮ ವಿಚಾರಕ್ಕೆ ಬರೋದು, ಯಾವಾಗ ಕಮ್ ಬ್ಯಾಕ್ ಆಗ್ತೀರಾ ಇಂಡಸ್ಟ್ರಿಗೆ? ಆಲ್ರೆಡಿ ಕಮ್ ಬ್ಯಾಕ್. ನಾನು ಬ್ರೇಕೇ ತಗೊಂಡಿಲ್ಲ. ನಾನು ಇಡೀ ಪ್ರೆಗ್ನೆನ್ಸಿಯಲ್ಲಿ ಈವೆಂಟ್ಸ್ ಮಾಡ್ತಾ ಇದ್ದೆ, ಚೀಫ್ ಗೆಸ್ಟ್ ಆಗಿ ಸಾಕಷ್ಟು ಕಡೆ ಹೋಗ್ತಾ ಇದ್ದೆ. ಶೂಟಿಂಗ್ ಒಂದು ಮಾಡಕ್ ಆಗ್ತಾ ಇರ್ಲಿಲ್ಲ ಅಷ್ಟೇ. ಈಗ ಪಾಪು ಬಂದ್ಮೇಲಂತೂ ಈವೆಂಟ್ಗಳು ಮಾಡ್ತಾ ಇದ್ದೀನಿ. ಈಗ ಇನ್ನೊಂದು 1 ತಿಂಗಳು ಸಮಯ ಅಷ್ಟೇ. ಶೂಟಿಂಗ್ ಒಪ್ಕೊಂಡಿದ್ದೀನಿ, ಡೇಟ್ಸ್ ಎಲ್ಲ ಕೊಡ್ತಾ ಇದ್ದೀನಿ.
ಶೂಟಿಂಗ್ ಆದಷ್ಟು ಬೇಗ ಶುರು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರು ಕಾಯ್ತಿದ್ದಾರೆ ನೀವು ಯಾವ ಕಂಬ್ಯಾಕ್ ಆಗ್ತೀರಾ, ಯಾವಾಗ ಮುಂದೆ ಬೆಳ್ಳಿ ಪರದೆ ಮೇಲೆ ಮಿಂಚ್ತೀರಾ ಅಂತ. ಸೊ ಎಲ್ರು ನೋಡ್ತಾ ಇದಾರೆ, ಕಾದ್ ನೋಡ್ತಾ ಇದಾರೆ ಯಾವಾಗ ರಶ್ಮಿಕಾ ಅಂತ ಹೇಳ್ತೀನಿ ಹರ್ಷಿಕಾ ಅವರು ವಾಪಸ್ ಕಂಬ್ಯಾಕ್ ಆಗ್ತಾರೆ ಅಂತ. ಖಂಡಿತ ಆದಷ್ಟು ಬೇಗ. ನನ್ನ ಆಕ್ಟಿಂಗ್ ಅಂತೂ ಇನ್ನು ಒಂದಷ್ಟು ಪ್ಯಾಚ್ ವರ್ಕ್ಸ್ ಇದೆ, ಅದಂತೂ ಇಮಿಡಿಯೇಟ್ ಶುರು ಮಾಡ್ತೀನಿ. ಡೈರೆಕ್ಷನ್ ಅನ್ನೋದು ಇನ್ನೊಂದು 3-4 ಮಂತ್ಸ್ ಆಗುತ್ತೆ. ಈಗ ಇನ್ನೂ ರೈಟಿಂಗ್ ಆಗ್ತಾ ಇದೆ, ಸೊ ಅದು ಇನ್ನೊಂದು 3-4 ಮಂತ್ಸ್ ಆದ್ಮೇಲೆ ಶುರು ಮಾಡ್ತೀನಿ. ಈಗ ಭುವನ್ ಅವ್ರದ್ದೊಂದು ಸಿನಿಮಾ ಇದೆ, ಆ ಸಿನಿಮಾ ಈಗ ಸ್ಟಾರ್ಟ್ ಆಗ್ತಿದೆ, ಅದ್ರ ಹಿಂದೆ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅದರ ಪ್ರೊಡಕ್ಷನ್ ಸ್ವಲ್ಪ ತಲೆ ಬಿಸಿಯಲ್ಲಿ ಇದ್ದೀನಿ ಇವಾಗ. ಸೊ ಸಾಕಷ್ಟು ಕೆಲಸಗಳು, ಸಿನಿಮಾ ಕೆಲಸ ಅಂತೂ ಶುರುವಾಗಿದೆ ಆಲ್ರೆಡಿ. ಎಸ್, ಏನಂದ್ರೆ ಇವಾಗ ಇನ್ನೊಬ್ರು ಕನ್ನಡ ಇಂಡಸ್ಟ್ರಿಗೆ ಲೇಡಿ ಡೈರೆಕ್ಟರ್ ಎಂಟ್ರಿ ಆಗ್ತಾ ಇದಾರೆ. ಸೊ ಯಾವ ತರ ಪ್ರಿಪರೇಷನ್ಸ್ ಇದೆ ಮ್ಯಾಮ್? ತುಂಬಾನೇ ಪ್ರಿಪರೇಷನ್ಸ್ ಬೇಕು. ಡೈರೆಕ್ಟರ್ ಅಂತಾನೆ ಹೇಳಿದ್ರೇನೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಲ್ವಾ. ಎಲ್ಲಾ ಫೀಲ್ಡ್ ಗೊತ್ತಿರ್ಬೇಕು. ಅಂದ್ರೆ ಒಬ್ಬ ಡೈರೆಕ್ಟರ್ ಆಗಿರೋರಿಗೆ ಆರ್ಟ್ ಇಂದ ಹಿಡಿದು ಈ ಬೇರೆ 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 ನಮ್ಮಲ್ಲಿ ಎಷ್ಟು ಡಿವಿಷನ್ಸ್ ಇರುತ್ತೆ, ಆರ್ಟಿಸ್ಟ್ಗಳು ಎಲ್ಲ, ಕಾಸ್ಟಿಂಗ್ ಇಂದ ಹಿಡಿದು ರೈಟಿಂಗ್ ಇಂದ ಹಿಡಿದು ರೈಟರ್ಸ್, ಡೈಲಾಗ್ ರೈಟರ್ಸ್, ಪ್ರತಿಯೊಂದು ಒಂದೊಂದು ಫೀಲ್ಡೇ ಎಷ್ಟೊಂದಿರುತ್ತೆ. ಅದೆಲ್ಲದ್ರ ಬಗ್ಗೆ ತಿಳ್ಕೊಬೇಕು. ಸೊ ಅದೆಲ್ಲ ತಿಳ್ಕೊಂಡು ಈಗ ಮೆತ್ತಿಗೆ ನಾನು ಹೆಜ್ಜೆ ಇಡ್ತಾ ಇದ್ದೀನಿ. ಬಟ್ ಡೆಫಿನೆಟ್ಲಿ ಎಲ್ಲರ ಸಪೋರ್ಟ್ ಇದೆ, ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ನಿಮ್ ಬಗ್ಗೆ ಏನ್ ಖುಷಿ ಆಗೋದಂದ್ರೆ, ನಿಮ್ಮ ಮತ್ತೆ ಭುವನ್ ಬಗ್ಗೆ, ನೀವು ನಟಿ ಅಲ್ಲದೆ ಬೇರೆಯವರಿಗೂ ಅವಕಾಶ ಕೊಡ್ತಾ ಇದ್ದೀರಿ ನಿಮ್ಮ ಪ್ರೊಡಕ್ಷನ್ ಹೌಸ್ ಮೂಲಕ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತ. ನಾವು ಮುಂಚೆಯಿಂದಾನೇ ಇವಾಗ ನಮ್ಮ ಭುವನಂ ಫೌಂಡೇಶನ್ ಇಂದಾನು ನಾವು ನಮ್ಮ ಕೈಲಾದ ಸಹಾಯ ಮಾಡಿದೀವಿ. ಕೋವಿಡ್ ಟೈಮ್ ಅಲ್ಲಿ ಆಗ್ಲಿ, ಫ್ಲಡ್ ಆದಾಗ, ಕೊಡಗು ಫ್ಲಡ್ ಆದಾಗ, ನಾರ್ತ್ ಕರ್ನಾಟಕ, ಯಾವುದೇ ಕೆಲಾಮಿಟೀಸ್ ಆದಾಗ್ಲೂ, ಪ್ರಾಬ್ಲಮ್ ಆದಾಗ್ಲೂ ನಾವು ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಬಂದಿದೀವಿ. ಈಗ್ಲೂ ಕೂಡ ಸಿನಿಮಾ ಅಂತ ಬಂದಾಗ ಖಂಡಿತ ನಮ್ಮ ಕಡೆಯಿಂದ ಎಷ್ಟು ಟ್ಯಾಲೆಂಟ್ಸ್ ಗಳಿಗೆ ನಾವು ಅವಕಾಶ ಕೊಡ್ಬೋದು, ನಾವು ಅಷ್ಟು ಟ್ಯಾಲೆಂಟ್ಸ್ಗೆ ಅವಕಾಶ ಕೊಡ್ಬೇಕು ಅಂತ ಇದೀವಿ. ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆದಷ್ಟು ಬೇಗ ಇಂಡಸ್ಟ್ರಿಗೆ ಎಂಟ್ರಿ ಆಗಿ. ಎಸ್, ಇದಿಷ್ಟು ಹರ್ಷಿಕಾ ಪೂನಚ್ಚ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಕೀರ್ತಿ ಅಶೋವೇಗ, ನ್ಯೂಸ್ ಬೆಂಗಳೂರು.